ಬಿಗ್ ಬಾಸ್ ವಿನ್ನರ್ ಆಗಿ ಗಿಲ್ಲಿ ಹೊರಹೊಮ್ಮಿದ್ರೆ ರನ್ನರ್ ಅಪ್ ಆಗಿ ಕರಾವಳಿ ಕುವರಿ ರಕ್ಷಿತಾ ಕಂಗೊಳಿಸಿದ್ದಾರೆ. ಇನ್ನು ಸೆಕೆಂಡ್ ರನ್ನರ್ ಅಪ್ ಸ್ಥಾನಕ್ಕೆ ಅಶ್ವಿನಿ ಗೌಡ ತೃಪ್ತಿ ಪಡಬೇಕಾಗಿದೆ. ಗಿಲ್ಲಿ ಗೆದ್ದ ಬಗ್ಗೆ ಅಶ್ವಿನಿ ಗೌಡ ಬೇಸರ ವ್ಯಕ್ತಪಡಿಸಿದ್ರು. ಈ ಕುರಿತ ಡೀಟೇಲ್ಸ್ ಇದೆ, ನೀವೇ ನೋಡಿ. ಕರಾವಳಿ ಕುವರಿಗೆ ಒಲಿದ ರನ್ನರ್ ಅಪ್ ಪಟ್ಟ ಚಿನಕುರುಳಿ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್. ಯಾರು ಊಹಿಸದ ರೀತಿ ಗೆದ್ದು ಬೀಗಿದ ಕೃಷ್ಣ ಸುಂದರಿ. ಸಿನಿಮಾದಲ್ಲೂ ನಟಿಸುವ ಆಸೆಯಿಂದ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಮನೆಗೆ ಬಂದ ದಿನವೇ ಎಲಿಮಿನೇಟ್ ಆಗಿದ್ದ ಸ್ಪರ್ಧಿ ಅಂದ್ರೆ ಅದು ಕರಾವಳಿ ಕುವರಿ ರಕ್ಷಿತಾ ಶೆಟ್ಟಿ. ಎರಡೆರಡು ಬಾರಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಮತ್ತೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟವರು. ತಮ್ಮದೇ ರೀತಿಯ ಮಾತಿನಿಂದಾಗಿ ರಕ್ಷಿತಾ ಶೆಟ್ಟಿ ಮನೆ ಮಾತಾಗಿದ್ರು. ತಮ್ಮದೇ ಹಾವಭಾವ, ಎದುರಾಳಿಗಳ ಎದುರು ನಿಂತು ಹೋರಾಡುವ ಗಟ್ಟಿಗಿತ್ತಿ ಇವತ್ತು ಯಾರು ಊಹಿಸಿದ ರೀತಿ ಫಸ್ಟ್ ರನ್ನರ್ ಅಪ್ ಆಗಿ ಗೆದ್ದು ಬಿಗಿದ್ದಾರೆ. ಬಹುತೇಕ ಸ್ಪರ್ಧಿಗಳ ಟಾರ್ಗೆಟ್ ಆಗಿದ್ದ ರಕ್ಷಿತಾ ಶೆಟ್ಟಿ ಕಾವ್ಯ, ಅಶ್ವಿನಿ ಗೌಡ ಹಿಂದಿಕ್ಕಿ ಫಸ್ಟ್ ರನ್ನರ್ ಅಪ್ ಆಗಿ ಬೀಗಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ರಕ್ಷಿತಾ ಶೆಟ್ಟಿ, ನಾನು ಇಲ್ಲಿವರೆಗೂ ಬರ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ತುಂಬಾ ಖುಷಿಯಾಗಿದೆ. ಗಿಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಗೊತ್ತಿತ್ತು ಅಂತ ಹೇಳಿದ್ದಾರೆ. ಜೊತೆಗೆ ಸಿನಿಮಾದಲ್ಲೂ ನಟಿಸುವ ಆಸೆ ಇದೆ. ಹೀರೋಯಿನ್ ಅಲ್ಲ, ಸೈಡ್ ರೋಲ್ ನಟಿಸುವ ಅವಕಾಶ ಸಿಕ್ಕರೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ನಾನು ಬಿಗ್ ಬಾಸ್ ಮನೆಯಲ್ಲಿ ಬಹಳ ತಾಳ್ಮೆ ಕಳ್ತಿದ್ದೇನೆ ಅಂತ ರಕ್ಷಿತಾ ಹೇಳಿದ್ದಾರೆ. ಗಿಲ್ಲಿ ಜೊತೆಗೆ ಎಂತ ಇದ್ರೆ ಅದೇ ಒಂದು ರಿಯಲ್ ಪ್ಯೂರ್ ಆಗಿ ಕನೆಕ್ಷನ್ ಆಯಿತು. ಎಂತ ಫೋರ್ಸ್ಫುಲಿ ರಿಲೇಷನ್ ಆಗಲಿಲ್ಲ. ಟೈಮ್ ಹೋಯ್ತು, ರಿಲೇಷನ್ಶಿಪ್ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಯ್ತು. ಬಟ್ ಯಾವಾಗಂತ ಗೊತ್ತಿಲ್ಲ ಸರ್. ಫಸ್ಟ್ ಡೇ ಅಲ್ಲಿ ಅವರಿಗೆ ನೋಡುವಾಗ ಫಸ್ಟ್ ಡೇ ಅಲ್ಲಿ ಮನೆಗೆ ಹೋಗುವಾಗ ನಾನು ಕನ್ವಿನ್ಸ್ ಮಾಡಬೇಕಲ್ವ. ಅಲ್ಲಿಯೇ ನನಗೆ ನೋಡಿ ಹೇಳ್ತಾ ಇದ್ರೆ ಟೆನ್ಷನ್ ಮಾಡಬೇಡ ಆಗುತ್ತೆ. ಅದರಲ್ಲಿಯೇ ನನಗೆ ಅನಿಸ್ತು ಲೈಕ್ ಅಲ್ಲಿಯೇ ನನ್ನ ಮನಸ್ಸು ಗೆದ್ರು. ಗಿಲ್ಲಿ ತುಂಬ ಲೈವ್ಲಿ, ಎಂಟರ್ಟೈನರ್, ಕಾಮಿಡಿ. ಅದೇ ಬಿಟ್ಟ ಒಳ್ಳೆಯವರು. ನನಗೆ ಆ್ಯಕ್ಚುಲಿ ಇಷ್ಟು ತಿಂಗಳು ಇದ್ದೀನಿ ಅಲ್ವಾ, ನನಗೆ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ಪರ್ಸ್ನಾಲಿಟಿ. ಸೊ ಅದಕ್ಕೆ ನಾನು ಓಕೆ ಗುಡ್ ಅಂತ ಹೇಳ್ತಾ ಇದ್ದೀನಿ. ಕೊನೆಯವರು ನನಗೆ ಗೊತ್ತಾಗಲಿಲ್ಲ. ಯಾಕೆಂದರೆ ಅಲ್ಲಿ ಅವರನ್ನೇ ತಪ್ಪಂತ ಹೇಳಲ್ಲ, ನನ್ನ ಕೂಡ ಉಂಟು. ಯಾಕೆಂದರೆ ನಾನು ಕೂಡ ಇಂಟ್ರೆಸ್ಟ್ ಪಟ್ಟಲಿಲ್ಲ ಅವರ ವಿಷಯಕ್ಕೆ ಎಂತ ಇದೆ ಮಾಡಲಿಕ್ಕೆ. ಅವರು ಕೂಡ ಪಟ್ಟಲಿಲ್ಲ. ಬಿಕಾಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಹಾಗೆ ಸಿನಿಮಾ ನಾನು ಮಾಡ್ತೀನಿ. ಯಾವಾಗ ನಾನು ಸಿನಿಮಾ ಮಾಡ್ತೀನಿ ಗೊತ್ತುಂಟಾ, ನನ್ನಾಗೇ ನನಗೆ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಪಟಾಕಿಯಾಗೆ ನಾನೇ ಒಂದು ಹೀರೋ ಇಲ್ಲ ಅಂದರೆ ಪರವಾಗಿಲ್ಲ, ನಾನೇ ಪಿಕ್ಚರಲ್ಲಿ ನಾನು ಒಂದು ಗದ್ದೆದಲ್ಲಿ ಓಡಾಡೋದು, ತಿನ್ನೋದು, ಅದೇ ಎಲ್ಲ ಮಸ್ತಿ ಎಲ್ಲ, ಹಾಗೆ ನನ್ನ ಪರ್ಸ್ನಾಲಿಟಿ ಹಾಗೆ ಒಂದು ಪಿಕ್ಚರ್ ಸಿಕ್ಕಿದ್ರೆ ನಾನು ಮಾಡ್ತೀನಿ. ಇಲ್ಲಾಂದರೆ ನಾನು ಪಿಕ್ಚರ್ ಮಾಡ್ತೀನಿ. ಇಲ್ಲಪ್ಪ, ನನಗೆ ಹೀರೋಯಿನ್ ಆಗಿ ಅಷ್ಟು ನನ್ನ ಅದೃಷ್ಟ ಇಲ್ಲ. ಬೇಕಿದ್ರೆ ಸೈಡ್ ರೋಲ್ ಸಿಕ್ಕಿದ್ರೆ ಮಾಡಿಬಿಡ್ತೀನಿ. ವಿನ್ನರ್ ಆಗಬೇಕಿತ್ತು. 3ನೇ ಸ್ಥಾನ ಸಿಕ್ಕಿದ್ದಕ್ಕೆ ಬೇಸರ ಇದೆ. ಯಾರ ತಂಟೆಗೂ ಹೋಗಲ್ಲ, ನನ್ನ ತಂಟೆಗೆ ಬಂದ್ರೆ ಬಿಡಲ್ಲ. ಪಬ್ಲಿಕ್ ಟಿವಿ ಜೊತೆ ಅಶ್ವಿನಿ ಗೌಡ ಎಕ್ಸ್ಕ್ಲೂಸಿವ್ ಮಾತು. ಬಿಗ್ ಬಾಸ್ ಸೀಸನ್ 12ರ 2ನೇ ರನ್ನರ್ ಅಪ್ ಆಗಿ ಅಶ್ವಿನಿ ಗೌಡ ಹೊರ ಹೋಗಿದ್ದಾರೆ. ಬಿಗ್ ಬಾಸ್ ಸೆಕೆಂಡ್ ರನ್ನರ್ ಅಪ್ ಆದ ಅಶ್ವಿನಿ ಗೌಡ ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನನಗೆ ವಿನ್ನರ್ ಆಗುವ ನಿರೀಕ್ಷೆ ಇತ್ತು. 3ನೇ ಸ್ಥಾನ ಅರಗಿಸಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳಿದರು. ನಾನು ಬಿಗ್ ಮನೆಯಲ್ಲಿ ನನ್ನ ವ್ಯಕ್ತಿತ್ವ ಪ್ರದರ್ಶನ ಮಾಡಿದ್ದೇನೆ. ನಾನು ಫೇಕ್ ಮಾಡಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಕಲಿತಿದ್ದೇನೆ. ನೇರವಾಗಿ ಹೇಳುವ ತಾಕತ್ತು ಪ್ರದರ್ಶನ ಆಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಅಂತ ಹೇಳಿದ್ದಾರೆ. ಜೊತೆಗೆ ಎಷ್ಟು ಜನರ ಪ್ರೀತಿ ಸಂಪಾದನೆ ಮಾಡಿದ್ದೇನೆ ಅದನ್ನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಕಲಿಯುವಂಥ ತುಂಬಾನೇ ಇದೆ ಬಿಗ್ ಬಾಸ್ ಮನೇಲಿ. ಏನೇನು ಕಲ್ತಿಲ್ಲ ನಾವು ಇಷ್ಟು ವರ್ಷ, ಬಹುಶಃ ನಾವು ಕಲಿದೇ ಇರೋದೆಲ್ಲ ಬಿಗ್ ಬಾಸ್ ಮನೇಲಿ ಕಲಿತೀವಿ. ಬಟ್ ನೇರ ಹೇಳುವಂಥ ತಾಕತ್ ಎಲ್ಲಾದರೂ ಪ್ರದರ್ಶನ ಮಾಡುವಂಥ ಒಂದು ವೇದಿಕೆ ಇದೆ ಅಂದರೆ ಅದು ಬಿಗ್ ಬಾಸ್ ವೇದಿಕೆ. ನನಗೂ ಆ್ಯಕ್ಚುಲಿ ಅದು ಇನ್ನೂ ಒಂದು ಸ್ವಲ್ಪ ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಯಾಕೆಂದರೆ ನಾವು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಹೊರ ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನೋ ಒಂದು ಸಣ್ಣ ಊಹೆನೂ ನಮಗಿರಲ್ಲ. ನಾವು ಹೊರಗೆ ಬಂದ ಮೇಲೆ ನೋಡಿದ ಮೇಲೆ ನನಗೆ ಅರ್ಥ ಆಗಿದ್ದು, ಇಷ್ಟೊಂದು ಜನ ನನ್ನನ್ನು ಪ್ರೀತಿಸಿದ್ದಾರೆ, ಇಷ್ಟೊಂದು ಜನ ಇಷ್ಟಪಟ್ಟಿದ್ದಾರೆ. ಅದಕ್ಕೋಸ್ಕರ ಇಷ್ಟು ದಿನ ನಾನು ಬಿಗ್ ಬಾಸ್ ಮನೇಲಿ ಇದ್ದೆ. ಯಾಕಂದರೆ ಪ್ರತಿ ವಾರ ನನಗೆ ಆಶ್ಚರ್ಯ ಆಗೋದು, ಏನಕ್ಕೆ ಬಿಗ್ ಬಾಸ್ ಮನೇಲಿ ನನ್ನನ್ನು ಉಳಿಸ್ಕೋತಾ ಇದ್ದಾರೆ, ಏನಕ್ಕೆ ಉಳಿಸ್ಕೋತಿದ್ದಾರೆ ಅಂತ. ಯಾವುದೇ ನಾನು ಫೇಕ್ ಮಾಡಲಿಲ್ಲ. ಯಾರನ್ನೂ ಕೂಡ ನಾನಲ್ಲಿ ಇವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡೆ ನಾನು ಬದುಕಿದೆ ಅಥವಾ ಅವ್ರನ್ನ ಕಾಪಿ ಮಾಡಬೇಕು, ನಾನು ಕಪ್ಪನ್ನ ಗೆಲ್ಲಕ್ಕೆ ಅಂತ ಖಂಡಿತ ನಾನು ಮಾಡಲಿಲ್ಲ. ಪ್ರತಿ ಒಂದೊಂದು ಸಂದರ್ಭದಲ್ಲೂ, ಪ್ರತಿಯೊಂದು ನನ್ನ ಮಾತಲ್ಲೂ, ಜಗಳದಲ್ಲೂ, ಪ್ರೀತಿಲೂ, ಗೌರವದಲ್ಲೂ, ಎಲ್ಲದರಲ್ಲೂ ನನ್ನ ವ್ಯಕ್ತಿತ್ವನ ನಾನು ಎತ್ತಿ. ಇನ್ನು ಗಿಲ್ಲಿ ಗೆಲುವಿಗೆ ರಘು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಬಿಗ್ ಮನೆಯಲ್ಲಿ ಸದಾ ಅಂಟಿಕೊಂಡೇ ಇರ್ತಿದ್ದ ಗಿಲ್ಲಿ ಗೆಲುವಿನ ಬಗ್ಗೆ ರಘು ಸಂತಸ ಪಟ್ಟಿದ್ದಾರೆ. ಬಡವರ ಮಗ ಗೆದ್ದಿದ್ದು ಸಂತೋಷವಾಗಿದೆ. ಬಿಗ್ ಮನೆಯಲ್ಲಿ ನಾವು ಮಾಮೂಲಿ ರೀತಿ ಇದ್ವಿ. ಇದೇನೇ ಗಿಲ್ಲಿ ಗೆಲುವಿಗೆ ಕಾರಣವಾಗಿದೆ. ಕ್ಯಾಮರಾ ಇದೆ ಅಂಥೇಳಿ ನಾವು ನಟಿಸ್ತಾ ಇರಲಿಲ್ಲ ಅಂತ ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಬಿಗ್ ಬಾಸ್ ಸ್ಪರ್ಧಿ ರಘು ಮಾತನಾಡಿದ್ದಾರೆ. ತುಂಬ ಖುಷಿ ಆಯಿತು ಸರ್. ಯಾಕಂದರೆ ಸುದೀಪ್ ಸರ್ ಕೇಳಿದ್ಲು ಯಾರು ವಿನ್ ಆಗಬೇಕು ಅಂತ. ನನ್ನ ಮೈಂಡಲ್ಲಿ ಇದ್ದಿದ್ದು ಗಿಲ್ಲಿನೇ. ಸೊ ಗಿಲ್ಲಿ ವಿನ್ ಆಗ್ತಾನೆ ಅಂತ ನನಗೆ 100% ಕನ್ಫರ್ಮ್ ಇತ್ತು.
ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನೋ ನಾನೇ ಗೆದ್ದಂಗೆ ಆಯಿತು. ಯಾಕಂದರೆ ನಮ್ಮ ಸ್ನೇಹಿತ ಒಳ್ಳೇದಾಗಲಿ, ತುಂಬ ಕಷ್ಟಪಟ್ಟಿದ್ದಾನೆ ಲೈಫಲ್ಲಿ. ಸೊ ತುಂಬ ಖುಷಿ ಆಯಿತು ಸರ್. ಇವಾಗ ಏನು ಅಂದರೆ ನಂದು, ಗಿಲ್ಲಿದು, ರಕ್ಷಿತಾದು 3 ಜನದ್ದು ಏನು ಪ್ಲಸ್ ಆಯಿತು ಅಂದರೆ, ನಾವು ಅಲ್ಲಿ ಹೋಗಿ ಏನೋ ಪ್ಲ್ಯಾನೇ ಮಾಡಲಿಲ್ಲ. ಒಂಥರ ನಮ್ಮ ಮನೇಲಿ ಹೆಂಗಿರ್ತೀವೋ ಹಂಗೆ ಇದ್ಬಿಟ್ವಿ. ಒಂಥರ ಫ್ಲೋಲ್ಲಿ ಆಟ ಆಡ್ಕೊಂಡು ಹೋದ್ವಿ. ಗಿಲ್ಲಿ ಅವ್ನ ಸ್ಟೈಲಲ್ಲಿ ಆಡ್ತಾ ಇದ್ದ, ನನ್ನ ಸ್ಟೈಲಲ್ಲಿ ಆಡ್ತಾ ಇದ್ದೆ, ರಕ್ಷಿತಾ ಸ್ಟೈಲಲ್ಲಿ ಆಡ್ತಾ ಇದ್ಲು. ಸೊ ಜನಕ್ಕೆ ಗಿಲ್ಲಿ ತುಂಬ ಕನೆಕ್ಟ್ ಆದ. ಯಾಕಂದರೆ ಒಂದು ರೈತ, ತುಂಬ ಕಷ್ಟಪಟ್ಟಿದ್ದಾನೆ. ಮುಂಚೆ ಎಲ್ಲ ಸೆಟ್ ಬಾಯ್ ಆಗಿದ್ದ, ಆಮೇಲೆ ಮುಂಚಿನ ಸೀಸನ್ ಎಲ್ಲ ರನ್ನರ್ ಅಪ್ ಆಗಿದ್ದು. ಆ್ಯಂಡ್ ಅವ್ರ ಮಾತಿನ ಸ್ಟೈಲು, ಅವರ ಬಾಡಿ ಲ್ಯಾಂಗ್ವೇಜು, ಮೇ ಬಿ ಅದು ಒಟ್ಟಾರೆ 112 ದಿನಗಳ ಬಿಗ್ ಮನಿ ಆಟ ಮುಗಿದಿದ್ದು ಮಂಡ್ಯದ ಗಿಲ್ಲಿ ನಟ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ರನ್ನರ್ ಅಪ್ ಆಗಿ ರಕ್ಷಿತಾ ಶೆಟ್ಟಿ ಸಂಭ್ರಮಿಸಿದ್ದಾರೆ. ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ಗೌಡ ಕೊಂಚ ಬೇಸರ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.